ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಭೀಷ್ಮರ ಮುಖದಿಂದ ಸೈನ್ಯದ ರಥಿ ಮತ್ತೆ ಅಧಿರಥಿಯರ ವಿವರಣೆಯನ್ನ ಕೇಳೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ಅರ್ಜುನ ಹೇಳಿದ ಮಾತನ್ನು ಕೇಳಿ ಮೂರ್ಖರಾಗಿರುವಂಥ ನನ್ನ ಮಕ್ಕಳು ಏನು ಹೇಳಿದ್ರು ಅಥವಾ ಯಾವ ರೀತಿ ರಿಯಾಕ್ಷನ್ ಕೊಟ್ಟರು, ಮತ್ತೆ ಮಹಾಪರಾಕ್ರಮಿಗಳಾದಂಥ ಭೀಷ್ಮರು ಪ್ರಧಾನ ಸೇನಾಪತಿಯ ಪದವಿಯನ್ನು ಪಡ್ಕೊಂಡ ಮೇಲೆ ಏನು ಮಾಡಿದ್ರು ಅದನ್ನು ಹೇಳು ಅಂತ. ಆಗ ಸಂಜಯ ಹೇಳ್ತಾನೆ, ಅವರು ದುರ್ಯೋಧನನ ಉತ್ಸಾಹವನ್ನು ಹೆಚ್ಚು ಮಾಡ್ತಾ, ನಾನು ಸೇನಾಪತಿಯಾಗಿ ನಿಯುಕ್ತನಾಗಿದ್ದೀನಲ್ವಾ, ನನಗೆ ಎಲ್ಲ ವಿಚಾರಗಳು ತುಂಬ ಚೆನ್ನಾಗಿ ಗೊತ್ತಿದೆ, ಯುದ್ಧ ವ್ಯೂಹ ರಚನೆ ಹೇಗೆ ಮಾಡೋದು ಏನು ಅದೆಲ್ಲ ಗೊತ್ತಿದೆ, ನೀನೀಗ ಮಾನಸಿಕ ಚಿಂತೆಯನ್ನ ಬಿಟ್ಬಿಡು ಅಂತ ಹೇಳಿ, ಮತ್ತೆ ಶಾಸ್ತ್ರಕ್ಕನುಸಾರವಾಗಿ ಸೈನ್ಯದ ರಕ್ಷಣೆಯನ್ನ ನಾನು ಎಷ್ಟರ ಮಟ್ಟಿಗೆ ನನಗಾಗುತ್ತೋ ಅಷ್ಟರ ಮಟ್ಟಿಗೆ ನಿಷ್ಕಪಟ ಭಾವದಿಂದ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಈಗ ನಮ್ಮ ಪಕ್ಷದ ಮತ್ತೆ ನಮ್ಮ ಎದುರು ಪಕ್ಷದವರಿದಾರಲ್ಲ, ಅವರಲ್ಲಿರುವಂತಹ ರಥಿಗಳು ಮತ್ತೆ ಅಧಿರಥಿಗಳಿರ್ತಾರಲ್ಲ, ಅವರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಭಯ ಅನ್ನೋದೇ ಇಲ್ಲ. ದೇವತೆಗಳು ಅಸುರರ ಜೊತೆನೆ ಯುದ್ಧ ಮಾಡಿದಾಗ ನಾನು ಹೆದರ್ಕೊಳ್ಳಿಲ್ಲ ಅಂದಮೇಲೆ, ನೀವು ಸೇನಾಧಿಪತಿಯಾಗಿದ್ದೀರಾ, ದ್ರೋಣಾಚಾರ್ಯರು ನನ್ನ ರಕ್ಷಣೆಗೋಸ್ಕರ ನಿಂತಿರಬೇಕಾದ್ರೆ ನಾನು ಯಾಕೆ ಹೆದರ್ಕೋಬೇಕು ಅಂತನ್ಬಿಟ್ಟು ಹೇಳ್ತಾನೆ. ಸೊ ಈಗ ರಥಿ ಮತ್ತೆ ಅಧಿರಥಿಗಳು ಯಾರ್ಯಾರು, ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ನನಗೆ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ರಾಜನೇ, ನಿನ್ನ ಸೈನ್ಯದಲ್ಲಿ ಎಷ್ಟು ರಥಿ ಮತ್ತೆ ಮಹಾರಥಿಗಳಿದ್ದಾರೆ ಅದರ ವಿವರಣೆಯನ್ನ ನಾನೀಗ ಹೇಳ್ತೀನಿ, ಕೇಳು ಅಂತನ್ಬಿಟ್ಟು ಹೇಳ್ತಾರೆ. ಈಗ ದುರ್ಯೋಧನನ ಪಕ್ಷದಲ್ಲಿರುವಂತ ರಥಿ ಅಧಿರಥಿಗಳ ವಿವರಣೆಯನ್ನ ನಾವು ತಿಳ್ಕೊಳ್ಳೋಣ. ಭೀಷ್ಮರು ಹೇಳ್ತಾರೆ, ನಿನ್ನ ಪಕ್ಷದಲ್ಲಿ ಕೋಟ್ಯಾಂತರ ಮತ್ತೆ ಅರಬ್ಬುಗಳಷ್ಟು, ಅಂದ್ರೆ ಅದು ಒಂದು ಮೆಜರ್ಮೆಂಟ್, ಅರಬ್ಬು ಅನ್ನೋದು, ಅಷ್ಟು ರಥಿಗಳಿದ್ದಾರೆ. ಅವುಗಳಲ್ಲಿ ಯಾವುದು ಪ್ರಧಾನವಾಗಿದೆಯೋ, ಅಂದ್ರೆ ಯಾರ್ಯಾರು ಪ್ರಧಾನರಾಗಿದ್ದಾರೋ ಅವುಗಳ ಹೆಸರನ್ನ ನಾನು ಹೇಳ್ತೀನಿ. ಎಲ್ಲಕ್ಕಿಂತ ಮೊದಲು ದುಶ್ಯಾಸನಾದಿ ನಿನ್ನ 100 ಜನ ಸೋದರರಿದಾರಲ್ಲಪ್ಪ, ಅವರ ಸಹಿತ ನೀನು ಕೂಡ ಒಬ್ಬ ದೊಡ್ಡ ರಥಿಯಾಗಿದೆಯಾ. ನೀನು ಎಲ್ಲ ಛೇದನ ಭೇದನಗಳಲ್ಲಿ ಕುಶಲಾಗಿದೆಯಾ, ಅಂದ್ರೆ ಹೊಡೆದಾಡೋದು ಬಡದಾಡೋದು ಎಲ್ಲದರಲ್ಲೂ ಕೂಡ ನೀನು ಕುಶಲನಾಗಿದೆಯಾ. ಮತ್ತೆ ಗಧ, ತ್ರಾಸ ಮತ್ತೆ ಕತ್ತಿ, ಗುರಾಣಿಗಳ ಯುದ್ಧದಲ್ಲಿ ಕೂಡ ನೀನು ಪಾರಂಗತನಾಗಿದೆಯಾ. ನಾನು ನಿನ್ನ ಪ್ರಧಾನ ಸೇನಾಧಿಪತಿಯಾಗಿದ್ದೀನಿ. ನನ್ನ ಯಾವುದೇ ವಿಷಯಗಳಾಗಿರ್ಬೋದು ನಿನ್ನಿಂದ ಮುಚ್ಚಿಟ್ಟಿಲ್ಲ, ಅಂದ್ರೆ ನನ್ನ ಬಗ್ಗೆ ನಿನಗೆ ಎಲ್ಲ ಗೊತ್ತು. ನನ್ನ ಬಾಯಿಂದನೇ ನಾನು ನನ್ನ ಗುಣಗಳನ್ನು ವರ್ಣನೆ ಮಾಡೋದು ಸರಿಯಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನನ್ನ ಬಗ್ಗೆ ನಾನು ಏನು ಹೇಳೋದಿಲ್ಲ, ನಿನಗೆ ಗೊತ್ತಿದೆ. ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದಂತಹ ಕೃತವರ್ಮ ಇದ್ದಾನಲ್ಲ, ಅವನು ನಿನ್ನ ಸೈನ್ಯದಲ್ಲಿ ಒಬ್ಬ ಅಧಿರಥಿಯಾಗಿದ್ದಾನೆ. ಆಮೇಲೆ ಮಹಾನ್ ಧನುರ್ಧರನಾದಂತಹ ಮದ್ರರಾಜನಾದಂತಹ ಶಾಲ್ಯನನ್ನು ಕೂಡ ನಾನು ಅಧಿರಥಿ ಅಂತಾನೆ ತಿಳ್ಕೊಳ್ತೀನಿ, ಅಂದ್ರೆ ಅವನು ಕೂಡ ಶಕ್ತಿವಂತನೇ. ಇವರು ತಮ್ಮ ಸೋದರ ಅಳಿಯರಾದಂತಹ ಯಾರು, ನಕುಲ ಮತ್ತೆ ಸಹದೇವ, ಅವರನ್ನ ಬಿಟ್ಟು ಇನ್ನೆಲ್ಲ ಪಾಂಡವರ ಜೊತೆ ಯುದ್ಧ ಮಾಡ್ತಾರೆ. ಯಾಕಂದ್ರೆ ನಕುಲ ಸಹದೇವ ಅವರ ಸೋದರ ಅಳಿಯಂದ್ರು, ಅದಕ್ಕೋಸ್ಕರ ಅವರಿಬ್ಬರನ್ನ ಅವ್ರು ಏನು ಮಾಡೋದಿಲ್ಲ. ಅವರಿಬ್ಬರನ್ನ ಬಿಟ್ಟು ಬೇರೆಯವ್ರ ಜೊತೆ ಅವರು ಯುದ್ಧ ಮಾಡ್ತಾರೆ. ರಥಯೂಥಪತಿಗಳ ಅಧಿಪತಿಯಾದಂತಹ ಭೂರಿಶ್ರವನೂ ಕೂಡ ಶತ್ರುಗಳ ಸೈನ್ಯವನ್ನ ಬಹಳ ಭೀಷಣವಾಗಿ ಸಂಹಾರ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಶಕ್ತಿಶಾಲಿ ಅವರು. ಸಿಂಧೂರಾಜನಾದಂತಹ ಜಯದ್ರಥನನ್ನ ನಾನು 2 ರಥಿಗಳ ಸಮಾನ ಅಂತ ತಿಳ್ಕೊಳ್ತೀನಿ. ಯಾಕೆಂದ್ರೆ ನೋಡಿ, ಭೀಷ್ಮರಿಗೆ ಯಾವ ಯಾವ ರಾಜರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ಇಲ್ಲಿ ಜಯದ್ರಥ ಒಬ್ಬ ರಥಿ ಅಲ್ಲ, 2 ರಥಿಗಳನ್ನ ಹಾಕಿದ್ರೆ ಎಷ್ಟು ಅವರಿಗೆ ಶಕ್ತಿ ಇರುತ್ತೋ ಅದಕ್ಕೆ ಸಮಾನ ಇವರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವರು ತಮ್ಮ ಪ್ರಾಣಗಳನ್ನ ಪಣದಲ್ಲಿಟ್ಟು, ಅಂದ್ರೆ ಏನು, ತಮ್ಮ ಪ್ರಾಣವನ್ನೂ ಕೂಡ ಪಣ ಇಟ್ಟು ಪಾಂಡವರ ಜೊತೆ ಹೋರಾಡ್ತಾರೆ. ಅವರು ನಿನಗೆ ಮಾತು ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅವರು ಆ ರೀತಿ ನಡ್ಕೊಳ್ತಾರೆ. ಆಮೇಲೆ ಕಾಂಬೋಜ ನರೇಶನಾದಂತಹ ಸುದಕ್ಷಿಣನೂ ಕೂಡ ಒಬ್ಬ ರಥಿಯ ಸಮಾನಾನೇ. ಮತ್ತೆ ಮಹಿಷ್ಮತಿಪುರಿಯ ರಾಜ ನೀಲ ಇದಾನಲ್ಲ, ಅವನು ಕೂಡ ರಥಿ ಅಂತಾನೆ ಕರೆಸ್ಕೊಳ್ತಾನೆ, ಯಾಕಂದ್ರೆ ಅಷ್ಟು ಶಕ್ತಿಶಾಲಿ ಅವನು ಕೂಡ. ಇವನು ಮೊದಲಿಂದಾನೇ ಸಹದೇವನ ಜೊತೆ ವೈರತ್ವವನ್ನು ಕೂಡ ಇಟ್ಕೊಂಡಿದ್ದಾನೆ. ಈಗ ನೋಡಿ, ಯಾರಾದ್ರೂ ವೈರಿಗಳು ಯುದ್ಧದಲ್ಲಿದ್ದಾಗ ಅವ್ರಿಗೆ ಇನ್ನೂ ಹುಮ್ಮಸ್ ಬರುತ್ತೆ ಅವ್ರ ಜೊತೆ ಯುದ್ಧ ಮಾಡೋದಕ್ಕೋಸ್ಕರ. ಸೊ ಇಲ್ಲಿ ಮೊದಲೇ ಸಹದೇವನ ಜೊತೆ ಅವರಿಗೆ ವೈರತ್ವ ಇರೋದ್ರಿಂದ ಅವರು ಚೆನ್ನಾಗಿ ಯುದ್ಧ ಮಾಡ್ತಾರೆ. ಅದಕ್ಕೋಸ್ಕರನೇ ಇವನು ನಿನಗೋಸ್ಕರ
ಪಾಂಡವರ ಜೊತೆ ಯುದ್ಧ ಮಾಡ್ತಾನೆ. ಆಮೇಲೆ ಅವಂತಿ ನರೇಶರಾದಂತಹ ವಿಂದ ಮತ್ತೆ ಅನುವಿಂದ ಒಳ್ಳೆ ರಥಿಗಳು ಅಂತ ತಿಳಿಯಲ್ಪಟ್ಟಿದ್ದಾರೆ. ಇವರಿಬ್ರು ಕೂಡ ಯುದ್ಧದ ಬಹಳ ದೊಡ್ಡ ಪ್ರೇಮಿಗಳು. ಅವ್ರಿಗೆ ಯುದ್ಧ ಅಂದ್ರೇನೆ ಇಷ್ಟ. ಅದಕ್ಕೋಸ್ಕರ ಇವರು ಶತ್ರು ಸೇನೆಯಲ್ಲಿ ಆಟದ ಹಾಗೆ ಕಾಲರ ಸಮಾನ ಅವರು ವಿಚರಣೆ ಮಾಡ್ತಾ ಇರ್ತಾರೆ. ಯಾರ್ಯಾರು ಸಿಗ್ತಾರೋ ಎಲ್ಲರನ್ನು ಕೊಂದಾಕ್ತಾ ಇರ್ತಾರೆ. ಆಮೇಲೆ ಮುಂದುವರೆದು ಹೇಳ್ತಾರೆ, ನನ್ನ ವಿಚಾರದ ಪ್ರಕಾರ ತ್ರಿಗರ್ತ ದೇಶದ 5 ಜನ ಸೋದರರಿದಾರಲ್ಲ, ಅವರು ಕೂಡ ಬಹಳ ಒಳ್ಳೆ ರಥಿಗಳಾಗಿದ್ದಾರೆ. ಅವರಲ್ಲಿ ಸತ್ಯರಥ ಪ್ರಧಾನನಾಗಿದ್ದಾನೆ. ನಿನ್ನ ಮಗ ಲಕ್ಷ್ಮಣ ಇದ್ದಾನಲ್ಲ, ಅವನು ಮತ್ತೆ ದುಶ್ಯಾಸನನ ಮಗ, ಇವರಿಬ್ರು ಕೂಡ ತರುಣಾವಸ್ಥೆಯಲ್ಲಿ ಇರುವಂಥವ್ರು ಮತ್ತೆ ಸುಕುಮಾರರು. ಆದರೂ ಕೂಡ ನಾನು ಇವರನ್ನು ಕೂಡ ಒಳ್ಳೆಯ ರಥಿಗಳು ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಹೋರಾಡ್ತಾರೆ. ರಾಜ ದಂಡಧರ ಅಂತ ಇದ್ದಾನಲ್ಲ, ಅವನು ಕೂಡ ಒಬ್ಬ ರಥಿನೇ. ತನ್ನ ಸೈನ್ಯದ ಜೊತೆ ಅವನು ಕೂಡ ಸಂಗ್ರಾಮದಲ್ಲಿ ಒಳ್ಳೆ ಕೈಚಳಕವನ್ನ ತೋರಿಸ್ತಾನೆ. ನನ್ನ ವಿಚಾರದಲ್ಲಿ ಬೃಹತ್ ಬಲ ಮತ್ತೆ ಕೌಸಲ್ಯ ಕೂಡ ಒಳ್ಳೆ ರಥಿಗಳು. ಕೃಪಾಚಾರ್ಯರಂತೂ ರಥಯೂಥಪತಿಗಳ ಅಧ್ಯಕ್ಷರೇ ಆಗಿದ್ದಾರೆ. ಅವರು ತಮ್ಮ ಪ್ರಿಯ ಪ್ರಾಣಗಳನ್ನು ಒತ್ತೆ ಇಟ್ಟು ನಿನ್ನ ಶತ್ರುಗಳ ಸಂಹಾರವನ್ನು ಮಾಡ್ತಾರೆ. ಇವರು ಸಾಕ್ಷಾತ್ ಸ್ವಾಮಿ ಕಾರ್ತಿಕೇಯನ ಹಾಗೇನೆ ಅಜೇಯರು. ಯಾರು ಅವರನ್ನ ಜಯಿಸೋದಕ್ಕಾಗೋದಿಲ್ಲ, ಅಷ್ಟು ಶಕ್ತಿಶಾಲಿಗಳವರು ಅಂತನ್ಬಿಟ್ಟು ಕೆಲವೊಂದು ರಥಿಗಳು ಮಹಾರಥಿಗಳ ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಬೇಕಾದಷ್ಟು ಜನರ ಬಗ್ಗೆ ಭೀಷ್ಮರು ಹೇಳ್ತಾರೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.